ನಮಸ್ತೆ ಎಲ್ರಿಗೂ. ಇವತ್ತು ನಾನು ನಿಮಗೆ ಹೇಳೋಕ್ಕೆ ಬಂದಿರೋದು ಬಿ ಡಿ ಎ ಸೈಟ್ಗಳ ಬಗ್ಗೆ. ಬಿ ಡಿ ಎ ಸೈಟು ಕಾಲ್ಫರ್ ಮಾಡಿದ್ದಾರೆ. ಸೊ ಕರ್ನಾಟಕದಲ್ಲಿರೋರು ಯಾರು ಬೇಕಾದರೂ ಅಪ್ಲಿಕೇಶನ್ಸ್ನ ಹಾಕ್ಬೋದು. ಸೊ ಇದು ಶುರುವಾಗೋದು ಯಲಹಂಕ ಇಂದ. ಸೊ ಇದು ಸೆಕ್ಟರ್ 1 ಶುರುವಾಗುತ್ತೆ. ಸೆಕ್ಟರ್ 1 ಶುರುವಾಗಿ ಇದು ಎಂಡ್ ಆಗ್ತಾ ಇರೋದು ಸೆಕ್ಟರ್ 9 ನಿಯರ್ ಶೆಟ್ಟಿಹಳ್ಳಿ, ಅಂದರೆ ಇದು ನಿಯರ್ ಚಿಕ್ಕಬಾಣಾವರ ಹತ್ರ ಇದೆ. ಸೊ ಎಲ್ರಿಗೂ ಡೌಟ್ ಇರುತ್ತೆ, ಅದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಬಂದಿದ್ದೀನಿ. ನೋಡಿ, ಈ ಫೋಟೋದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ರಾಮಗೋಡ್ನಳ್ಳಿ. ಇಲ್ಲಿಂದ ಸೆಕ್ಟರ್ 1 ಶುರುವಾಗುತ್ತೆ. ಇದು ಯಲಹಂಕಗೆ ನಿಯರೆಸ್ಟ್ ಇದೆ. ಒಂದು 1/2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಹೋದರೆ ಯಲಹಂಕ, ಅನಂತಪುರ ಯಲಹಂಕ. ಸೊ ಇದೆಲ್ಲ ತುಂಬ ನಿಯರೆಸ್ಟ್ ಆಗಿದೆ. ಇದು 1/2 ಕಿಲೋಮೀಟ್ರ್ ಅಷ್ಟೇ ಇದಕ್ಕೆ ಡಿಸ್ಟೆನ್ಸ್ ಇರೋದು. ಇಲ್ಲೆಲ್ಲ ಶುರುವಾಗುತ್ತೆ. ಈಗ ಶುರುವಾಗ್ತಿರೋದು ರಾಮಗೋಡ್ನಳ್ಳಿಯಿಂದ ಹೊರಡ್ತಾ ಇರೋ ವಿಡಿಯೋ. ರಾಮಗೋಡ್ನಳ್ಳಿಯಿಂದ ಈ ಕಡೆ ಶೆಟ್ಟಿಹಳ್ಳಿ ಕಡೆಗೆ ಹೋಗ್ತಾ ಇರೋ ರೋಡ್ ಇದು. ರಾಮಗೋಡ್ನಳ್ಳಿ ಅಂತೂ ಜಸ್ಟ್ ಅರ್ಧ ಕಿಲೋಮೀಟ್ರ್ ಯಲಹಂಕ ನಿಯರೆಸ್ಟ್ ಇರೋದ್ರಿಂದ ಸೊ ಇದು ತುಂಬ ಡೆವಲಪ್ಮೆಂಟ್ ಆಗಿದೆ. ಇಲ್ಲಿ ಯಾರಿಗಾದರೂ ಸೈಟ್ ಅಲಾಟ್ಮೆಂಟ್ ಆದರೆ ಅವ್ರು ತುಂಬ ಅದೃಷ್ಟವಂತರು ಅಂತಲೇ ಹೇಳ್ಬೋದು ನಾವು. ಸೊ ಇಲ್ಲಿ 6,000 ಸ್ಕ್ವೇರ್ ಫೀಟಿಗೆ ಕೊಡೋದ್ರಿಂದ ಯಾವುದೇ ರೀತಿ ಲಾಸ್ ಆಗೋಲ್ಲ. ಇಲ್ಲಿ ದೇವಸ್ಥಾನ ಕೂಡ ಎಲ್ಲ ಈಗ ಆಗ್ತಾ ಇದೆ. ಇದು ರಾಮಗೋಡ್ನಳ್ಳಿ ಬಿಟ್ಟಿವಿ. ಸೊ ರಾಮಗೋಡ್ನಳ್ಳಿ ಬಿಟ್ಟು ನೆಕ್ಸ್ಟ್ ಹೋಗ್ತಾ ಇರೋದು ನಾವು. ಇಲ್ಲಿ ನೆಕ್ಸ್ಟ್ ಒಂದು ನರ್ಸರಿ ಯಾರ್ದೋ ಇದೆ, ನರ್ಸರಿ ಇದೆ ಇಲ್ಲಿ. ಸೊ ಹಾಗೇ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ನರ್ಸರಿ. ನೋಡಿ, ಇಲ್ಲೆಲ್ಲ ತುಂಬ ಶಾಪ್ಗಳೆಲ್ಲ ಹಾಕಿದೆ. ತುಂಬ ಅಂದರೆ ತುಂಬಾ ಶಾಪ್ ಆಗಿದೆ. ಇಲ್ಲಿ ಮನೆ ಕಟ್ಕೊಂಡ್ರೆ ಅಯ್ಯೋ ಬೇಸಿಕ್ ನೀಡ್ಸ್ ಇದೆಯಾ, ಹಾಲು ತೊಗೊಂಬರ್ಬೇಕು ಅದು ಇದು ಅಂತಂದರೆ ಆ ಥರ ಎಲ್ಲ ಏನಿಲ್ಲ. ಸೊ ಯಾರಿಗೆಲ್ಲ ಡೌಟ್ಸ್ ಇದೆ ಒಂದು ಸಾರಿ ಈ ವಿಡಿಯೋ ನೋಡಿ, ಸುತ್ತಮುತ್ತ ಹೇಗಿದೆ ಎಲ್ಲ ಗೊತ್ತಾಗುತ್ತೆ. ನಾನು ರಾಮಗೋಡ್ನಳ್ಳಿಯಿಂದ ಹಿಡಿದು ಶೆಟ್ಟಿಹಳ್ಳಿವರೆಗೂ ಕಂಟಿನ್ಯೂಸ್ ವಿಡಿಯೋ ಮಾಡಿದ್ದೀನಿ. ನೋಡಿ, ಇಲ್ಲೊಂದು ದೇವಸ್ಥಾನ ಬರುತ್ತೆ, ಇದು ಬಂಡಿ ಮಾರಮ್ಮ ದೇವಸ್ಥಾನ. ಈಗ ಹೊಸ್ದಾಗಿದೆ ನೋಡಿ, ಇದೇ ದೇವಸ್ಥಾನ. ಸೊ ವಯಸ್ಸಾದವರು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಮಧ್ಯೆ ತುಂಬ ದೇವಸ್ಥಾನಗಳಿದೆ. ಸೊ ಹೊಸದಾಗಿ ಶಾಪ್ ಮಾಡಬೇಕು ಅಂತಂದರೆ, ಹೊಸದಾಗಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿರೋರ್ದೆಲ್ಲ ಶಾಪ್ ಬಾಡಿಗೆ ಸಿಗುತ್ತೆ. ಬೇರೆ ಏರಿಯಾದಲ್ಲೆಲ್ಲೋ ಹೋಗಿ ಏನಪ್ಪ ಬಿಸ್ನೆಸ್ ಆಗುತ್ತೋ ಇಲ್ವೋ ಅನ್ನೋರು ಇಲ್ಲಿ ಎಲ್ಲ ಹೊಸ ಶಾಪ್ಗಳಾಗಿರೋದ್ರಿಂದ, ಹೊಸದಾಗಿ ಶುರು ಮಾಡೋದ್ರಿಂದ ಬಿಸ್ನೆಸ್ ಆಗೇ ಆಗುತ್ತೆ. ಸೈಟ್ ತೊಗೊಂಡವ್ರು ಮನೆ ಕಟ್ಟಿಸ್ತಾರೆ, ಬಿಸ್ನೆಸ್ ಆಗೇ ಆಗುತ್ತೆ. ಯಾವುದೇ ರೀತಿ ಭಯ ಪಡೋ ಹಾಗಿಲ್ಲ. ರಾಮಗೋಡ್ನಳ್ಳಿ ಇಲ್ಲಿಗೆ ಎಂಡ್ ಆಗುತ್ತೆ. ಅಲ್ಲಿಂದ ಮುಂದಿಂದು ನೆಕ್ಸ್ಟ್ ಊರು ಶುರುವಾಗುತ್ತೆ. ಅದು ಸೆಕ್ಟರ್ 4, 5, 6. ಸೊ ಇದೆಲ್ಲ ಸುತ್ತಮುತ್ತ ಇದೆ. ನೋಡಿ, ಸೊ ದೂರದಲ್ಲೆಲ್ಲ ಮನೆಗಳೆಲ್ಲ ಕಾಣಿಸ್ತಾ ಇದೆ ನಿಮಗೆ ನೋಡ್ತಾ ಹೋದರೆ. ನೋಡಿ, ಸುಮಾರು ವೆಹಿಕಲ್ಸ್ ಓಡಾಡುತ್ತೆ. ನೋಡಿ, ದೂರದಲ್ಲೆಲ್ಲ ಮನೆಗಳು ಕಾಣಿಸುತ್ತೆ. ಸ್ಕೂಲ್ಗಳಿದೆ, ಕಾಲೇಜಸ್ ಇದೆ. ಮಕ್ಕಳನ್ನು ಅಲ್ಲೋಗಿ ಮನೆ ಕಟ್ಕೊಂಡ್ರೆ ಸ್ಕೂಲು ಕಾಲೇಜ್ ಅನ್ನೋ ಥರ ಏನಿಲ್ಲ. ಸೊ ಸುಮಾರು ಸ್ಕೂಲು ಕಾಲೇಜ್ ಇದೆ. ನಾವೆಲ್ಲೋ ಹೋಗಿ ಸೈಟ್ ತಗೊಂಡು ಸೊ ಅದು ಆಗುತ್ತೋ ಆಗಲ್ವೋ ಅನ್ನೋ ಥರ ಏನಿಲ್ಲ. ಸೊ ಇಲ್ಲಿ ಆರಾಮಾಗಿ ತೊಗೋಬೋದು. ಮತ್ತು ಬಿ ಡಿ ಎ ಆಗಿರೋದ್ರಿಂದ ನಾವು ಟ್ರಸ್ಟೆಡ್ಡು, ಅದು ಯಾವುದೇ ರೀತಿ ಭಯ ಪಡೋಂಗಿಲ್ಲ. ರೋಡೆಲ್ಲ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ. ಇದು ಸೆಕ್ಟರ್ 5 ಬರುತ್ತೆ. ಇದು ನೋಡಿ, ಇಲ್ಲಂತೂ ತುಂಬ ಮನೆಗಳಿದೆ. ಈ ಊರಿನಲ್ಲಂತೂ ತುಂಬ ಅಂದರೆ ತುಂಬಾ ಮನೆಗಳಿದೆ. ನೋಡ್ತಾ ಹೋದಂಗೆ ನೋಡಿ, ನೀವೇ ನೋಡಬಹುದು. ಸೊ ಎಲ್ಲ ಬೇಸಿಕ್ ಫೆಸಿಲಿಟೀಸ್ ಎಲ್ಲದೂ ಇದೆ. ಕೆಲವೊಂದು ಫೋಟೋಸೋ ವೀಡಿಯೋಸೋ ನಾನು ಚೆಕ್ ಮಾಡಿದೆ. ಸೈಟ್ ಅಲಾಟ್ಮೆಂಟ್ ಆದರೆ
ಅಲ್ಲಿ ಬೇಸಿಕ್ ನೀಡ್ಸ್ ಇರುತ್ತಾ, ನೀರಿಲ್ಲ ಕರೆಂಟ್ ಇಲ್ಲ ಅಂತೆಲ್ಲ ಹೇಳ್ತಾರೆ. ಸೊ ಆ ಥರದ್ದೇನಿಲ್ಲ, ಪಕ್ಕ ಎಲ್ಲ ಅಕ್ಕಪಕ್ಕ ತುಂಬ ಹಳ್ಳಿಗಳಿದೆ, ಎಲ್ಲ ಡೆವಲಪ್ಮೆಂಟ್ ಆಗಿರೋ ಏರಿಯಾ. ಕೆಂಪೇಗೌಡ ಲೇಔಟಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸೈಟ್ ತಗೊಳ್ಳೋದಕ್ಕೆ ಯಾವುದೇ ರೀತಿ ಯೋಚನೆ ಮಾಡೋ ಥರ ಇಲ್ಲ. ತುಂಬ ಕಾಮಾಗಿರುತ್ತೆ. ನೋಡಿ, ನೀವೇ ನೋಡ್ತಾ ಹೋಗಿ. ಸೊ ಇಲ್ಲೆಲ್ಲ ತುಂಬ ಖಾಲಿ ಸೈಟ್ಸ್ ಇದೆ. ಇದಾದಮೇಲೆ ಇಲ್ಲಿಂದ ಶುರುವಾಗೋದು ಗುಣಿ ಅಗ್ರಹಾರ. ಗುಣಿ ಅಗ್ರಹಾರ ಲೆಫ್ಟ್ ಸೈಡ್, ಇದು ರೈಟ್ ಸೈಡ್ ತೋರಿಸ್ತಾ ಇರೋದು ವ್ಯೂ. ಲೆಫ್ಟ್ ಸೈಡ್ ಇಲ್ಲಿ ಕೆರೆ ಬರುತ್ತೆ. ಇಲ್ಲೊಂದು ಲೈಬ್ರರಿ ಕೂಡ ಇದೆ. ಇಲ್ಲಿ ಕೆರೆ ಇದೆ, ಲೆಫ್ಟ್ ಸೈಡು ಕೆರೆ ಮಾಡಿದ್ದಾರೆ. ಸೊ ಇದು ಲೈಬ್ರರಿ ನಿಮಗೆ ಕಾಣಿಸ್ತಾ ಇರೋದು. ಸೊ ಇದು ಊರು, ಹಳ್ಳಿ, ಇದು ಸುಮಾರು ಮನೆಗಳಿದೆ. ಇದು ದೇವಸ್ಥಾನ ಇದೆ, ಇಲ್ಲೊಂದು ಅರಳಿಕಟ್ಟೆ ಇದೆ, ದೇವಸ್ಥಾನ ಇದೆ ಗುಣಿ ಅಗ್ರಹಾರದಲ್ಲಿ. ಸೊ ಗುಣಿ ಅಗ್ರಹಾರದಿಂದ ನಾವು ಲೇಔಟ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಲೇಔಟ್ ಒಳಗಡೆ ಎಂಟ್ರಿ ಕೊಟ್ಟರೆ ಇಲ್ಲೂ ಸುಮಾರು ಅಂಗಡಿ ಶಾಪ್ಸ್ ಎಲ್ಲ ಆಗಿದೆ. ಹೊಸ್ದಾಗಿ ಶಾಪ್ ಮಾಡೋರು ಬಂದು ಇಲ್ಲಿ ಮಾಡ್ಕೋಬೋದು. ಸೊ ಮಧ್ಯೆ ಚಿಕ್ಕ ದೇವಸ್ಥಾನಗಳಂತೂ ಸುಮಾರು ಆಗೋಗಿದೆ. ಇದು ಗುಣಿ ಅಗ್ರಹಾರ ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲಿಗೆ ಎಂಡ್ ಆಯಿತು ಅಂತಂದರೆ ನೆಕ್ಸ್ಟು ಶೆಟ್ಟಿಹಳ್ಳಿಗೆ ಎಂಟ್ರಿ ಕೊಡ್ತೀವಿ ಗುಣಿ ಅಗ್ರಹಾರದಿಂದ. ಸೊ ಇಲ್ಲಿ ತುಂಬ ಮಳೆ ಬರ್ತಾಯಿತ್ತು, ತುಂಬ ಏನಿಲ್ಲ, ಚಿಕ್ಕ ಹನಿ ಬರ್ತಾಯಿತ್ತು. ಸೊ ಹಾಗಾಗಿ ನಾವು ಅಲ್ಲೇ ಒಂದೆರಡು ನಿಮಿಷ ನಿಂತ್ಕೊಂಡ್ವಿ. ಹಿಂದ್ಗಡೆ ಹಾರ್ಡ್ವೇರ್ ಶಾಪ್ ಇದೆ, ಸುಮಾರು ಬೇರೆ ಟೀ ಶಾಪ್ಗಳು, ಬೇಕ್ರಿಗಳು, ಆ ಥರದ್ದೆಲ್ಲ ತುಂಬ ಇದೆ. ತುಂಬಾ ಡೆವಲಪ್ಮೆಂಟ್ ಆಗಿದೆ. ಯಾವುದೇ ಬೇಸಿಕ್ ನೀಡ್ಸ್ಗೇನು ತೊಂದರೆ ಅನ್ನೋದೇನಿಲ್ಲ. ಸ್ಕೂಲು ಕಾಲೇಜಸ್ಗಳೆಲ್ಲ ಇದೆ. ತುಂಬ ಇದ್ರ ಥರ ಕಷ್ಟಪಡಬೇಕು ಬೇಸಿಕ್ ನೀಡ್ಸ್ಗೆ ಅನ್ನೋಂಗಿಲ್ಲ. ನೋಡಿ, ಇಲ್ಲಿ ನೆಕ್ಸ್ಟ್ ಬರ್ತಾ ಇರೋದು ಒಂದು ಸ್ಕೂಲ್ ಇದೆ, ಇಲ್ಲೊಂದು. ಸೊ ಸ್ಕೂಲ್ ಇರೋದು, ಮಕ್ಳುಗಳು ಇರೋರು ಸ್ಕೂಲ್ಗೆ ದೂರ ಸೇರಿಸ್ಬೇಕು ಅನ್ನೋ ಥರ ಇರಲ್ಲ. ಸ್ಕೂಲ್ಗಳೆಲ್ಲ ಹತ್ರನೇ ಇದೆ. ನೆಕ್ಸ್ಟು ಶೆಟ್ಟಿಹಳ್ಳಿಗೆ ಎಂಟ್ರಿ ಕೊಡ್ತೀವಿ ನಾವು. ಸೊ ನೋಡಿ, ರೋಡ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫುಟ್ಪಾತು, BDA ಅಂದರೆ ಎಲ್ಲ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಮಾಡಿರ್ತಾರೆ ಅವರು. ನಾವು BDAನಲ್ಲಿ ಸೈಟ್ ತೊಗೊಳ್ಳೋದು ಅಂತಂದರೆ ನಮಗೆ ಯಾವುದೇ ಬ್ಯಾಂಕಲ್ಲಿ ಲೋನ್ಸ್ ಸಿಗುತ್ತೆ, ಟೆನ್ಷನ್ ಇರಲ್ಲ ನಮಗೆ. ಬೇರೆ ಸೈಟ್ಸ್ ಅಂತಂದರೆ ನಮಗೆ 60%, 70% ಆ ಥರ ಇರುತ್ತೆ. BDA ಸೈಟ್ಸ್ ಅಂದರೆ 90% ಲೋನ್ಸ್ ಇರುತ್ತೆ. ಸೊ ಬೇರೆ ಸೈಟ್ಸ್ ಅಂದರೆ ಮಾರ್ಕೆಟ್ ರೇಟು ಎಲ್ಲ ಒಂದು SR ವ್ಯಾಲ್ಯೂ ಒಂದಿರುತ್ತೆ. SR ವ್ಯಾಲ್ಯೂ ಮೇಲೆ ನಮಗೆ ಲೋನ್ ಸಿಗುತ್ತೆ. ಬಟ್ BDA ಸೈಟ್ಸ್ ಅಂದರೆ ಏನು BDAಯಿಂದ ರೇಟ್ ಹೇಳಿರ್ತಾರೆ ಅದಕ್ಕೆ 90% ಸಿಗುತ್ತೆ. ನಾವೊಂದು 10% ಅರೇಂಜ್ ಮಾಡಿದ್ರೆ ಸಾಕಾಗುತ್ತೆ. ಹಾಗಾಗಿ ಯಾರು ಬೇಕಾದ್ರೂ ಸೈಟ್ ತೊಗೋಬೋದು. ಸೊ ನಾವು ಸಾಲ ಮಾಡಬೇಕು, ಆ ಥರ ಲೋನ್ ಸಿಗೋದ್ರಿಂದ ಕಡಿಮೆ ಇಂಟ್ರೆಸ್ಟಲ್ಲಿ ನಾವು ಸೈಟ್ ತೊಗೋಬೋದು. ಇಲ್ಲೊಂದು ಮುನೇಶ್ವರ ಟೆಂಪಲ್ಲು ನೋಡಿ, ಇದೊಂದು ಮುನೇಶ್ವರ ಟೆಂಪಲ್ಲು. ಸೊ ಇದು ಇನ್ನೊಂದು ಸ್ವಲ್ಪ ದೂರ, ಇನ್ನೊಂದು ಅರ್ಧ ಕಿಲೋಮೀಟ್ರ್ ಮುಂದೆ ಹೋದರೆ ಇದು BDA ಮುಗಿದೋಗುತ್ತೆ. BDA ಸೈಟ್ಸು ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲಿ ದೂರದಲ್ಲಿ ಒಂದು ಫ್ಯಾಕ್ಟ್ರಿ ಕಾಣಿಸ್ತಿದೆಯಲ್ಲ, ಇಲ್ಲಿಗೆ ಎಂಡ್ ಆಗುತ್ತೆ BDA ಸೈಟ್ಸ್. ಸೊ ನಿಮ್ಗೇನಾದರೂ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಹಾಗೆ ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.